ದಯವಿಟ್ಟು ಸ್ವಲ್ಪ ವಿದೌಟ್ ಇಂಟಿಮೇಷನ್ ಮುಂಚೆ ನೋಟಿಸ್ ಕೊಡಲಾರ್ದೇ ಲೈವಿಗೆ ಬಂದಿದ್ದೀನಿ. ವಾಯ್ಸ್ ಸರಿಯಾಗಿ ಬರ್ತಾ ಇದೆಯಲ್ವಾ? ಪ್ರತಿ ಸಾರಿ ವಾಯ್ಸೇ ಪ್ರಾಬ್ಲಮ್ ಆಗ್ತದೆ. ವಾಯ್ಸ್ ಸರಿಯಾಗಿದ್ದರೆ ದಯವಿಟ್ಟು ಒಂದು ಥಂಬ್ ಹಾಕ್ಬಿಡಿ, ವಾಯ್ಸ್ ಕ್ಲಿಯರ್ ಅಂತೇಳಿ. ವಾಯ್ಸ್ ಕ್ಲಿಯರ್ ಇದೆಯಾ? ನಮಸ್ತೆ. ಸುಮಾರು ಜನ ಕಿಂಗ್ ಪ್ರಕಾಶ್, ಸುಮಾರು ಜನ ಜಾಯ್ನ್ ಆಗ್ತಾ ಇದ್ದಾರೆ. ವಾಯ್ಸ್ ಕ್ಲಿಯರ್ ಇದೆಯಲ್ವಾ? ವಾಯ್ಸ್ ಕ್ಲಿಯರ್ ಇದ್ರೆ ಎಸ್ ಅಂತ ಹಾಕಿ, ದಯವಿಟ್ಟು ವಾಯ್ಸ್ ಕ್ಲಿಯರ್ ಅಂತ ಹಾಕಿ. ಓಕೆ 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 ಓಕೆ, ವಾಯ್ಸ್ ಕರೆಕ್ಟ್ ಇದೆ. ಓಕೆ, ಡನ್, ಥ್ಯಾಂಕ್ ಯು. ಎಲ್ರಿಗೂ ರಕ್ಷಾಬಂಧನದ ಶುಭಾಶಯಗಳು. ರಕ್ಷಾಬಂಧನ ಅಂತ ಹೇಳಿದರೆ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಪವಿತ್ರವಾದಂಥ ಮತ್ತು ಬಹಳ ಅರ್ಥಗರ್ಭಿತವಾದಂಥ ಹಬ್ಬ ಇವತ್ತು. ನಾವು ಒಬ್ಬರು ಇನ್ನೊಬ್ಬರನ್ನ ರಕ್ಷಣೆ ಮಾಡ್ತೇವೆ ಮತ್ತು ನಮ್ಮ ಸಹೋದರಿಯರನ್ನು, ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡ್ತೀವಿ ಅಂಥೇಳಿ ಪ್ರತಿಜ್ಞೆ ಮಾಡುವಂತಹ ಅತ್ಯಂತ ಪವಿತ್ರವಾದಂಥ ದಿನ ಇವತ್ತು. ಈ ಒಂದು ಕಾಲಘಟ್ಟದಲ್ಲಿ ಸೌಜನ್ಯ ಹೋರಾಟದ ಅತ್ಯಂತ ತಾರ್ಕಿಕ ಘಟ್ಟದಲ್ಲಿ ನಾವಿದ್ದೇವೆ. ಎಲ್ರಿಗೂ ಕೂಡ ರಾಖಿ ಹಬ್ಬದ ನೂಲು ಹುಣ್ಣಿಮೆಯ ಶುಭಾಶಯಗಳನ್ನು ಹೇಳ್ತಾ, ಒಂದು 2-3 ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು. ನಾನು ಬೇಡ ಅಂತ ತಿಳ್ಕೊಂಡಿದ್ದೆ. ಯಾವುದೇ ಕ್ಲಾರಿಫಿಕೇಶನ್ ಕೊಡೋ ಅವಶ್ಯಕತೆ ಇಲ್ಲ. ಈ ಟೀಕೆಗಳಿಗೆ, ಟಿಪ್ಪಣಿಗಳಿಗೆ, ಮತ್ತು ಈ ಜೋಕರ್ ಥರ ಕೆಲವೊಂದಿಷ್ಟು 2-3 ಟಿ ವಿ ಚಾನಲ್ಗಳು ಜೋಕರ್ ರೀತಿ ವರದಿ ಮಾಡ್ತಾ ಇದ್ದೇವೆ. ಬಹುಶಃ ಅವುಗಳನ್ನೆಲ್ಲ ವರದಿಯನ್ನು ನೀವು ಒಂದು ಸಾರಿ ಮಾಡಿದರೆ ಈ ಜೋಕ್ ಬುಕ್, ಇಂಟರ್ನ್ಯಾಷನಲ್ ಜೋಕ್ ಬುಕ್ಕಲ್ಲಿ ದಾಖಲೆ ಮಾಡಬೇಕು ಅವು ಎಲ್ಲ ವರದಿಗಳನ್ನು, ಅಥವಾ ಒಂದು ವೇರಿ ಮ್ಯೂಸಿಯಂನಲ್ಲಿ ಏನಾದರೂ ಇಡಬೇಕು ಆ ವರದಿಗಳನ್ನು. ಒಂದನೇದ್ದು, ಇವತ್ತು ನಾನು ಮಧ್ಯಾಹ್ನ ಇವತ್ತು ಉತ್ಖನ ಮಾಡುವ ಜಾಗದಲ್ಲಿ ಮಣ್ಣು 14-15 ಅಡಿ ಮಣ್ಣು ಬಿದ್ದಿದೆ, ಅದು 1 ವರ್ಷದ ಆಸುಪಾಸಿನಲ್ಲಿ ಅಂತ ಹೇಳಿದ್ನಲ್ಲ, ಅದನ್ನು ಕೆಲವೊಬ್ರೇನೋ ಕಮೆಂಟ್ ಮಾಡ್ತಾ ಇದ್ದಾರಂತೆ. 1 ವರ್ಷದಿಂದ ಅವ್ರಿಗೆ ಹೆಂಗೆ ಗೊತ್ತಿತ್ತು? 1 ವರ್ಷದ ಒಳಗಡೆ, ಅದರ ಅರ್ಥ ನಾವು ಮಾತಾಡಬೇಕಾದ್ರೆ ಒಂದೊಂದು ಸರಿ ಇದನ್ನಾಗಿರ್ತದೆ. 1 ವರ್ಷದ ಒಳಗಡೆ, ಅದು ನಿನ್ನೆನೂ ಆಗಿರ್ಬೋದು, 10 ದಿನನೂ ಆಗಿರ್ಬೋದು, 10 ವಾರನೂ ಆಗಿರ್ಬೋದು, 10 ತಿಂಗಳನೂ ಆಗಿರ್ಬೋದು. ಈಗ ಬಂದಂತಹ ಮಾಹಿತಿ ಪ್ರಕಾರ 1 ತಿಂಗಳಿನ ಹಿಂದೆ ಆ ಮಣ್ಣನ್ನು ಕಡಿಮೆ ಅಂದ್ರೂ 1,000 ಟಿಪ್ಪರ್ ಲೋಡ್ಗಳನ್ನು ಹಾಕಿದ್ದಾರೆ 1 ತಿಂಗಳಿನ ಹಿಂದೆ. ಇಲ್ಲಿ ನೋಡಿ, ಎಷ್ಟು ದಿನದ ಹಿಂದೆ ಹಾಕಿದ್ದಂತ ಹೇಳೋದಕ್ಕೆ ನಾನು ಎಕ್ಸ್ಪರ್ಟ್ ಅಲ್ಲ, ನಾವ್ಯಾರು ಎಕ್ಸ್ಪರ್ಟ್ ಅಲ್ಲ. ಅದಕ್ಕೆ ಬಹಳ ಸುಲಭವಾಗಿ FSLನವರಾಗಲಿ ಅಥವಾ ಯಾರಾದರೂ ಅಲ್ಲಿ ಇದ್ದವರಿಗೆ ಕೇಳಿಬಿಟ್ರೆ ಹೇಳಿಬಿಡ್ತಾರೆ. ಮಣ್ಣನ್ನು ಸಾಯಿಲ್ ಟೆಸ್ಟ್ ತಗೊಂಡ್ಬಿಟ್ರೆ ಗೊತ್ತಾಗ್ಬಿಡ್ತದೆ. ಅಥವಾ ಅದನ್ನು ಯಾರು ಹಾಕಿದ್ದಾರೆ, ಅಲ್ಲಿ 100 ಟಿಪ್ಪರ್ಗಳನ್ನು ಸೇರ್ಕೊಂಡು ಅಂತಲೇ 100 ಅಂತ ಹೇಳಿದ್ರೆ ಅಷ್ಟು ಲೋಡ್ ಟಿಪ್ಪರ್ಗಳನ್ನು ಹಾಕಿದ್ದಾರೆ. SIT ಅವ್ರು ತುಂಬಾ ಈಸಿ. ಅದು ಯಾರು ಹಾಕಿದ್ದಾರೆ, ಯಾರದು ಕನ್ಸ್ಟ್ರಕ್ಷನ್ ವೇಸ್ಟ್, ಅದು ಎಲ್ಲಿಂದ ಮಣ್ಣು ತಂದು ಹಾಕಿದ್ರಿ ನೋಡಿ. ಅಷ್ಟು ಮಣ್ಣು ಬಿದ್ದಿದೆ ಅಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಅಂದ್ರೆ ಎತ್ತಿರಬೇಕಲ್ಲ ಮಣ್ಣದನ್ನ, ಅಲ್ವಾ? ಎಲ್ಲಾದ್ರೂ ಒಂದ್ ಕಡೆ ಎತ್ತಿರ್ಬೇಕು, ಅದನ್ನ ಎಲ್ಲೋ ಒಂದ್ ಕಡೆ ತಂದಿರಬೇಕು. ಎಲ್ಲಿಂದ ತಂದ್ರು? ಆ ಫೋಟೋನಲ್ಲಿ ತುಂಬಾ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಕನ್ಸ್ಟ್ರಕ್ಷನ್ ವೇಸ್ಟ್ ಅಂದ್ರೆ ಅದು ಒಡೆದಂತಹ ಕಾಂಕ್ರೀಟ್ ಬ್ಲಾಕ್ಸ್ಗಳು ಸುಮಾರಿದೆ ಅದರಲ್ಲಿ. ಈಗ ಬಂದಂತ ನಮಗೆ ಹೇಳ್ತಾ ಇದ್ದಾರೆ, ಅಲ್ಲೇ ಇರ್ತಕ್ಕಂಥ ಇವತ್ತು ಅಲ್ಲೇ ಇದ್ದಂತ ನಮ್ಮ ಟೀಮ್, ಅಡ್ವೊಕೇಟ್ ಟೀಮ್ ಇರ್ಬೋದು, ಮತ್ತು ಸುಮಾರು ಜನ, ಒಂದು 50-60 ಜನ ಅಂತಲ್ಲಿ ಸ್ಥಳೀಯರು ಕೂಡ ಹೋಗಿದ್ದಾರೆ. ಅವರು ಕೂಡ ಮೊಬೈಲ್ನಲ್ಲಿ ಫೋಟೋಗಳನ್ನ ಹೊಡ್ಕೊಂಡವರು. ಅಲ್ಲಿದ್ದಂತ ಸ್ಥಳೀಯರು ಹೇಳ್ತಾ ಇದ್ದಾರೆ ನನಗೆ ಏನಂತ ಹೇಳಿದ್ರೆ, ಸರ್ ಒಂದು ತಿಂಗಳನ್ನು ಕೂಡ ಆಗಿಲ್ಲ, ಬಳ್ಳಿ ಮಾತ್ರ ಇಷ್ಟು ಚಿಕ್ಕದಿದೆ. ಯಾಕಂದ್ರೆ ಇಲ್ಲಿ ಮಾನ್ಸೂನ್ನಲ್ಲಿ ಈ ಮಳೆ ಏನಾದರೂ ಬಿದ್ದರೆ ಒಂದು ಕಾಡಲ್ಲಿ 15-20 ದಿನದಲ್ಲಿ ಬಳ್ಳಿಗಳು ಬರಕ್ ಸ್ಟಾರ್ಟ್ ಆಗಿಬಿಡ್ತದೆ. 1 ವಾರದಲ್ಲೇ ಬರ್ತದೆ. ಇಷ್ಟಿಷ್ಟು ಚಿಕ್ಕ ಬಳ್ಳಿಗಳಿದೆ ಇತ್ತಂತದ್ರ ಮೇಲೆ. ಇಷ್ಟೇ ಅಂದ್ರೆ 1 ತಿಂಗಳ ಹತ್ತತ್ರ 1 ತಿಂಗಳು ಈ ಲೆಟರ್ ಬರೋದಕ್ಕೆಲ್ಲ ಸ್ಟಾರ್ಟ್ ಆಗಿ ಒಂದು 2 ತಿಂಗಳಿಂದ 1.5-2 ತಿಂಗಳಿಂದ ಆ ಪ್ರಕ್ರಿಯೆ ನಡೆದಿದೆ. 1.5 ತಿಂಗಳಿಂದ ಹತ್ತತ್ರ 1 ತಿಂಗಳು. ಯಾರು ಹಾಕಿದ್ರು ಅದನ್ನ ವಿಚಾರಣೆ ಮಾಡಬೇಕೋ ಬೇಡ? ಆ ನಂತರ ನೀವು ಗಮನಿಸಿ, ನಿನ್ನೆ ಇದ್ದಿದ್ದು ನಂಬರ್ 13 ಮಾಸ್ ಬರಿಯಲ್ ಸೈಟ್, ಅಲ್ಲಿಯೂ ಕೂಡ ಬಹುಶಃ ಇದೇ ರೀತಿಯಾಗಿ ಮಣ್ಣು ಹಾಕಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಪೂರ್ತಿ ಒಂದು ಬಿಲ್ಡಿಂಗಿಗೆ ಆಗುವಷ್ಟು 14-15 ಅಡಿ ಮಣ್ಣು ಹಾಕಿದ್ದಾರೆ
ಎಲ್ಲೆಲ್ಲಿ ಮಾಸ್ ಬರಿಯಲ್ ಸೈಟ್ ಇದೆ ಅಲ್ಲಿ 14-15 ಅಡಿ ಮಣ್ಣು ಹಾಕಿಬಿಟ್ಟಿದ್ದಾರೆ. ಅಂದ್ರೆ ಇವರಿಗೆ ಪಕ್ಕಾ ಇನ್ಫಾರ್ಮೇಶನ್ ಲೀಕ್ ಆಗಿನೇ ಸಾಕ್ಷಿ ನಾಶ ಪಡಿಸೋದಕ್ಕೆ ಎತ್ತೋದಕ್ಕೆ ಆಗದಂತೆ ಈ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಅನ್ಸುತ್ತೆ. ನಾನು ಹೇಳೋದು ಪ್ರತಿಯೊಂದಕ್ಕೂ ಕೂಡ ನಾವು ಮಾತಾಡೋದಿಲ್ಲ. ನನಗೆ ಡೌಟ್ ಬರ್ತಾ ಇದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಕಿದ್ರೆ ಫಾರೆಸ್ಟ್ನವ್ರು ಮಾತಾಡ್ತಾ ಇಲ್ಲ, ಪಂಚಾಯತಿದವ್ರು ನಾವು ಹಾಕಿದೀವಿ ಅಂತ ಹೇಳಿ ಒಂದಿಷ್ಟು ಅವ್ರ ಚೇಲಾಗಳು ಮಾತಾಡ್ತಾ ಇದ್ದಾರೆ, ಪಂಚಾಯತಿ ಅಧಿಕಾರಿಗಳು ಮಾತಾಡ್ತಾ ಇಲ್ಲ. ಇವತ್ತಿಂದು ರೆವೆನ್ಯೂ ಸೈಟ್ ಅಂತ ಹೇಳ್ತಾರೆ. ರೆವೆನ್ಯೂ ಸೈಟ್ ಅಂತ ಹೇಳಿದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮಾತಾಡಬೇಕು, ವರದಿಯನ್ನ ಕೊಡಲೇಬೇಕು. ಪ್ರತಿಯೊಂದನ್ನು ನಾವು SIT ಅವ್ರ ಮೇಲೆ ಹಾಕೋದಲ್ಲ. SIT ಎಲ್ಲದ ಕೆಲಸ ಅಲ್ಲ. ಅವರಿಗೆ ನಾವು ಅದಕ್ಕೆ ಹೇಳೋದು, SITಗೆ ಇನ್ನೂ ಪರಮಾಧಿಕಾರ, ಅವರ ಅಧಿಕಾರದ ವ್ಯಾಪ್ತಿ ದೊಡ್ಡದಾಗ್ಲಿ. ಇಲ್ಲಿ ಬಹಳ ಕ್ಲಿಯರ್ ಕಟ್ ಆಗಿ ನಮಗೆ ಗೊತ್ತಾಗ್ತಾ ಇದೆ SIT ತನಿಖೆ ಅಂದ್ರೆ ಏನು, ತನಿಖೆಯ ವ್ಯಾಪ್ತಿ ಏನು, ಸರಿನಾ ತಪ್ಪ, ಇವನು ಸರಿನಾ ತಪ್ಪ ಅನ್ನೋದಿಷ್ಟೇ ಆಗಬಾರ್ದು. ಅಲ್ಲಿ ನಿಜವಾಗ್ಲೂ ಕೂಡ ಶವಗಳು ಇದಾವ ಇಲ್ವೋ, ಇದಾವೆ ಅಂತ ಹೇಳಿದ್ರೆ ಅದಕ್ಕೆ ಸಂಪೂರ್ಣವಾಗಿ ತನಿಖೆ ಮಾಡಲಿ, ಸಂಪೂರ್ಣವಾಗಿ ತನಿಖೆ ಮಾಡಲಿ. ಅಲ್ಲಿ ಏನೇನು ಮಷಿನ್ ಬೇಕು, ಮಷಿನರಿ ಸಿಸ್ಟಮ್, ಸೈಂಟಿಫಿಕ್ ಆಗಿ ಎಲ್ಲವನ್ನು ಕೂಡ ದಯವಿಟ್ಟು ತನಿಖೆ ಮಾಡಬೇಕು. ಅದಕ್ಕೆ ಬೇಕಾದ ಯಾರ್ಯಾರನ್ನ ಎನ್ಕ್ವೈರಿ ಮಾಡೋದಕ್ಕೆ ಏನೇನು ಅಧಿಕಾರ ಇದೆ ಆ ಎಲ್ಲ ಅಧಿಕಾರವನ್ನು ಕೂಡ SITಗೆ ಕೊಡಬೇಕಾಗುತ್ತದೆ. ಸುಮ್ಮನೆ ಧರ್ಮವನ್ನ ತರ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ, ಮೊನ್ನೆ ನೋಡಿದ್ರೆ ಸಿಕ್ಕಾಪಟ್ಟೆ ಗಲಾಟೆ ಮಾಡಿಸಿ ಹೊಡೆದಾಡು ಹಂಗೆ ಮಾಡಿ ಅವರೇ ಹೊಡೆದು ಕಲ್ಲೆಸುದು. ಈಗ ನೋಡಿದ್ರೆ ಪೂರ್ತಿ ಇದ್ರ ಮೇಲೆ ಮಣ್ಣನ್ನು ಹಾಕಿಬಿಟ್ಟಿದ್ದಾರೆ. ಹೇಳ್ತಾರೆ ಒಂದು ಬಿಲ್ಡಿಂಗ್ ಫುಲ್ ಆಗುವಷ್ಟು ಪೂರ್ತಿ ಮಣ್ಣು ತುಂಬಿಟ್ಟಿದ್ದಾರೆ. ಬಹಳ ಸುಲಭ ಇದು. ನಮ್ಮ ತಂದೆಯವರು ಒಂದು ಮಾತು ಹೇಳ್ತಾ ಇದ್ರು, ಬೇಟೆಗೆ ಹೋದಾಗ ಈ ಮೊಲ ಬೇಟೆ ಆಡಬೇಕಾದ್ರೆ ಆ ಮೊಲ ಅದು ಬೇಟೆ ಸಿಕ್ಕಾಕೊಂಡ ತಕ್ಷಣ ಅದು ಒದ್ದಾಡುತ್ತಂತೆ. ಎಷ್ಟು ಒದ್ದಾಡುತ್ತೋ ಅಷ್ಟು ಬಲೆಯ ಸಿಕ್ಕಾಕ್ತಾನೆ ಹೋಗ್ತದೆ. ಅದು ಒದ್ದಾಡಲಿಲ್ಲ ಅಂದ್ರೆ ಸಿಕ್ಕಾಕೊಳ್ಳೋದಿಲ್ಲ. ಇವರು ಈ ಅತ್ಯಾಚಾರಿಗಳು ಒದ್ದಾಡ್ತಾ ಇದ್ದಾರೆ, ಹಿಂಗಾಗಿ ಸಿಕ್ಕಾಕೋತಾ ಇದ್ದಾರೆ. ದಯವಿಟ್ಟು ಯಾರು ಹಾಕಿದ್ರು ಎಲ್ಲಿಂದ ಮಣ್ಣು ತಂದಿದ್ದು ಅಂತ ಗೊತ್ತಾಗ್ಬಿಟ್ರೆ ಪರ್ಫೆಕ್ಟ್ ಗೊತ್ತಾಗುತ್ತೆ ಇಲ್ಲಿ ಏನು ನಡೀತಾ ಇದೆ ಅಂತೇಳಿ. ಧರ್ಮದ ಬಗ್ಗೆ ಯಾಕ್ರಿ ಪ್ರಸ್ತಾಪ ಮಾಡ್ತೀರಿ ಪದೇ ಪದೇ? ಇಷ್ಟು ದಿನ ಒಂದು ಸಿನಿಮಾ ಬರೆದ್ರು ಸ್ಕ್ರಿಪ್ಟು, ಈಗ ಇನ್ನೊಂದು ನಾವು ಜೈನರ ವಿರುದ್ಧ ಅಂತೇಳಿ. ಜೈನ ಧರ್ಮದ ವಿರುದ್ಧ ನಾವು ಯಾವಾಗ ಮಾತಾಡಿದ್ವಿ? ಧರ್ಮದ ವಿರುದ್ಧ ಯಾವಾಗ ಮಾತಾಡಿದ್ವಿ? ಅಜಿತ್ ಜೈನ್ ಅಂದ ತಕ್ಷಣನೇ ಜೈನ್ ಧರ್ಮದ ವಿರೋಧ ಹೆಂಗಾಗುತ್ತೆ? ಉದಯ್ ಜೈನ್, ನಿಶ್ಚಲ್ ಜೈನ್, ಆನಂತರ ಅದಾವಲ್ಲ ಓಸು ಅವು ಯಾವುವು, ಧೀರಜ್ ಜೈನ್, ಮಲ್ಲಿಕ್ ಜೈನ್, ಸರ್ನೇಮ್ ಅವೆಲ್ಲವೂ ಕೂಡ ಧರ್ಮಕ್ಕೆ ನಾವು ಅಂದಿಲ್ಲ. ನಾನು ನೆನಪಿಸ್ಕೊಳ್ಳೋದಾದ್ರೆ ಚಾರು ಕೀರ್ತಿ ಭಟ್ಟಾರಕರು, ಶ್ರವಣ ಬೆಳಗೊಳದ ಅಲ್ಲಿಯ ಪೂಜ್ಯ ಮುನಿಶ್ರೀಗಳು, ನಾನು ತುಂಬಾ ನಡ್ಕೋತಾ ಇದ್ದೆ ಅವ್ರಿಗೆ. ಈಗ ಅವರು ಲಿಂಗೈಕ್ಯರಾಗಿದ್ದಾರೆ, ಅವರಿಲ್ಲ. ಅವರಿದ್ರೆ ನಾನು ಖಂಡಿತ ಅವ್ರ ಹತ್ರ ಹೋಗಿ ಬರ್ತಿದ್ದೆ. ಅವ್ರ ಆಶೀರ್ವಾದ ತಗೊಂಡು ನೋಡಿ ಈ ತರ ನನಗೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೆ. ಯಾಕಂದ್ರೆ ಅವ್ರ ಹತ್ರ ನಾನು ಸುಮಾರು ಸಾರಿ ಹೋಗಿದ್ದೀನಿ. ಇದೇ ಕಾರ್ಕಳದ ನನ್ನ ಜೈನ ಸ್ನೇಹಿತರೆ ಕರ್ಕೊಂಡು ಹೋಗಿದ್ದಾರೆ ಅವ್ರ ಹತ್ರ. ಯಾವತ್ತಿಗೂ ಕೂಡ ಧರ್ಮದ ವಿರುದ್ಧ ನಾನು ಮಾತಾಡಿಲ್ಲ. ಆನಂತರ ಇಲ್ಲಿ ಧರ್ಮದ ವಿಷಯ ಯಾಕೆ ಬಂತು? ಮತ್ತೆ ಇಷ್ಟು ದಿನ ಹೇಳ್ತಾ ಇದ್ರಿ ಹಿಂದೂ ವಿರೋಧಿ ಅಂತ, ಒಂದಿನ ಹೇಳ್ತೀರಿ ಹಿಂದೂ ವಿರೋಧಿ, ಇನ್ನೊಂದು ದಿನ ಹೇಳ್ತೀರಿ ಜೈನ ವಿರೋಧಿ. ಇದನ್ನ ನೋಡಿ ನನಗೆ ಇಷ್ಟ ಅಸಹ್ಯ ಅನಿಸ್ತಾ ಇದೆ. ಆ ಧರ್ಮಸ್ಥಳದ ಅನ್ನಪೂರ್ಣೇಶ್ವರಿ ಈ ಅನ್ನದಾಸೋಹ ಮಾಡುವಂತಹ ಜಾಗದಲ್ಲಿ ನಿಂತ್ಕೊಂಡು ಊಟ ಮಾಡೋರಿಗೆ ಹೇಳ್ತಾ ಇದ್ದಾರೆ ಕಮ್ಯುನಿಸ್ಟರು ಅವ್ರ ವಿರುದ್ಧ ನೀವು ಕಂಪ್ಲೇಂಟ್. ಊಟ ಮಾಡೋರಿಗೆ ರೀ ನಾಲಾಯಕಿ, ಇವ್ರು ನಾಚಿಗೆಟ್ ಅಂತ. ಇವನು ಯಾರೋ ವೀರೇಂದ್ರ ಜೈನು, ಅವ್ರ ತಮ್ಮನ ಹರ್ಷೇಂದ್ರ ಜೈನ್ ಪಟಾಲಮ್ಮ, ಊಟ ಮಾಡೋರಿಗೆ ಹೇಳ್ತಾ ಇದ್ದಾರೆ ಇದು ಕಮ್ಯುನಿಸ್ಟರು ಬಂದ್ರು ನೀವು ಲೆಟರ್ ಬರ್ರಿ ಪ್ರೈಮ್ ಮಿನಿಸ್ಟರ್ಗೆ, NIA ಮಾಡಿ ಅಂತ ಹೇಳಿ. ಯಾರಿಗಾದ್ರೂ ಮಾಡಿ, NIA ಮಾಡಿ, ದಯವಿಟ್ಟು FBI ಒಂದು ಟ್ರಂಪಿಗೆ ಒಂದು ಲೆಟರ್ ಬರೆದ್ಬಿಡಿ. ಹೋಗಿ ಅತ್ತಾಗ ಟ್ರಂಪಿಗೆ ಒಂದು ಟ್ವೀಟ್ ಮಾಡ್ರಿ. ಇಲ್ಲಿ ತನಿಖೆ ಆಗ್ಲೇಬೇಕು ಅಂತ ಪಟ್ಟು ಹಿಡ್ಕೊಂಡು ಕುಂತವ್ರೆ ನಾವು. ಇವ್ರು ಇನ್ನೊಂದು ಹೇಳ್ತಾರಲ್ಲ, ಯಾವುದು ಕುಕ್ಕರ್ ಅಂತೆ. ನಿನ್ನೆ 2-3 ದಿನದ ಪತ್ರಿಕೆಯಲ್ಲಿ ಬಂದಿದೆ. ಆ ಪತ್ರಿಕೆಗಳು ಅದು ದೇವ್ರೇ ಈ ಕರ್ನಾಟಕದ ಪತ್ರಿಕೆಗಳು ಯಾವ ರೀತಿ ಅಧೋಗತಿಗೆ ಇದೆಯಲ್ಲ. ವಾಯ್ಸ್ ಕ್ಲಿಯರ್? ಯಾಕಂದ್ರೆ ಕಾಲ್ ಬರಕತ್ಕೊಳ್ಳೆ ನನಗೆ ಇನ್ನೇನೋ. ವಾಯ್ಸ್ ಕ್ಲಿಯರ್ ಇದೆಯಲ್ಲ? ಆ ಪತ್ರಿಕೆಯಲ್ಲಿ ಬರ್ತಾ ಇದ್ದಾವೆ ಏನಂತ ಹೇಳಿದ್ರೆ, ಕುಕ್ಕರ್ದ ಬಾಂಬ್ ಅಂತೆ ಸಮೀರ್ಗೆ ಏನೇನೋ ಜಾಯಿನ್ ಮಾಡಕ್ ನೋಡ್ತಾ ಇದಾರಪ್ಪ ಅದನ್ನ. ಅಲ್ಲರಿ NIA ತನಿಖೆ ಆಗಿದೆ,
ಒಂದು ವೇಳೆ ಯಾವನಾದ್ರೂ ಧರ್ಮಸ್ಥಳದ ಮೇಲೆ ಹಲ್ಲೆ ಮಾಡೋದಕ್ಕೆ ದಾಳಿ ಮಾಡೋಕಿದ್ರೆ ದಯವಿಟ್ಟು ಹಿಡಿದು ಗಲ್ಲಿಗೆ ಹಾಕ್ರಿ ಅವನು. ನಡು ರಸ್ತೆಯಲ್ಲಿ ನಿಂದ್ರಿಸಿ ಗಲ್ಲಿಗೆ ಹಾಕ್ಬೇಕು ಅವನ್ನ. 3 ವರ್ಷದ ಹಿಂದೆ NIA ತನಿಖೆ ಆಗಿ ಆ ಕುಕ್ಕರ್ ಬ್ಲಾಸ್ಟ್ ಬಗ್ಗೆ NIAನೇ ತನಿಖೆ ಮಾಡಿದೆ. ಅವತ್ತೇನು ಬರಲಿಲ್ಲ, ಧರ್ಮಸ್ಥಳದ ಪ್ರಸ್ತಾಪನೆ ಆಗಲಿಲ್ಲ. ಈಗ ಅದಕ್ಕೆ ಧರ್ಮಸ್ಥಳಕ್ಕೆ ಲಿಂಕ್ ಅಂತ ಯಾವುದೋ ಒಂದಿಷ್ಟು ಪೇಪರ್ಗಳು, ಅದೇ ಈ ನಕಲಿ ಪತ್ರಕರ್ತರು ಸತ್ಯ ಸಂಶೋಧನೆ ಬ್ಲಾಕ್ ಮೇಲ್ ದಂಧೆ ಮಾಡೋರು ಅದೊಂದು ನ್ಯಾರೇಷನ್ ಕೊಟ್ಟಿದ್ದಾರೆ. ಆ ನ್ಯಾರೇಷನ್ ರನ್ ಮಾಡ್ತಾ ಇದ್ದಾರೆ. ಬರೆಯವ್ರಿಗಾರ ಬುದ್ಧಿ ಬೇಡವ ನಿಮಗೆ? ಪತ್ರಿಕೆಯಲ್ಲಿ ದೊಡ್ಡ ದೊಡ್ಡ ಪತ್ರಿಕೆಯಲ್ಲಿ ಬರೀತೀರಿಲ್ರಿ, ನಿಮಗೆ ನಾಲೆಜ್ ಕಾಮನ್ ಸೆನ್ಸ್ ಇಲ್ಲ ನಿಮಗೆ. ಅಂದ್ರೆ NIA ಸುಳ್ಳು ಹೇಳಿತಾ ಹಂಗಿದ್ರೆ ಅವಾಗ 3 ವರ್ಷದ ಹಿಂದೆ ಕುಕ್ಕರ್ ಅಂತೆ, ನಿನ್ನೆ ಕುಕ್ಕರ್, ಇವತ್ತು ಫ್ರಿಡ್ಜ್ ಒಂದು ಸ್ಟೋರಿ ಹೇಳ್ಬೋದು, ನಾಳೆ ಫ್ರಿಡ್ಜು ಮತ್ತೆ ಟಿವಿ, ಆ ನಂತರ ವಾಷಿಂಗ್ ಮಷೀನು, ಅದನ್ನು ಸ್ಟೋರಿ ಹೇಳ್ರಿ. ನಾಚಿಕೆ ಆಗಲ್ವಾ ನಿಮಗೆ ಬರೆಯವ್ರಿಗೆ? ಯಾವನಾದ್ರೂ ಅಲ್ಲಿ ಬಿದ್ದಿರೋ ಅಂತವು ಅಸ್ಥಿ ಪಂಜರಗಳು ಫ್ಯಾಕ್ಟ್ರಿ ಒಳಗೆ ತಯಾರು ಮಾಡ್ತಾರೇನ್ರಿ? ತಲೆ ಬುರುಡೆ ತೆಂಗಿನ ಮರದೊಳಗೆ ಹುಡ್ತದ? ಯಾವನಾದ್ರೂ ತಗೊಂಡು ಬಂದು ತಂದಿಡಕ್ಕೆ ತನಿಖೆ ಮಾಡಿದ್ರೆ ಗೊತ್ತಾಗಲ್ವಾ ಅದು ಎಲ್ಲಿದು, ಯಾರ್ದು, ಏನು, ಎಷ್ಟು ವರ್ಷದ ಹಿಂದೆ ಹೂತಾಗಿತ್ತು, ಮಣ್ಣಿರಲ್ವ, ಸಾಯಿಲ್ ಸ್ಯಾಂಪಲ್ ಇರಲ್ವಾ? ಆಯ್ತು, ಇಷ್ಟು ದಿನ ಅದು ಭಯೋತ್ಪಾದಕರು, ಈಗ ಮತ್ತೆ ಹೊಸದಾಗಿ ಜೈನ್ ವಿರುದ್ಧ ಅಂತೇಳಿ. ಯಾವತ್ ನಮ್ಮ ಊರಲ್ಲಿ ಬಹಳ ಅನ್ಯೋನ್ಯವಾಗಿ ಇದ್ದಂಥವ್ರಿ ನಾವು. ಜೈನರು ಹಿಂದೂಗಳು ಅನ್ಯೋನ್ಯವಾಗಿ ಇದ್ದಂಥವ್ರು. ಆದ್ರೆ ಇವ್ರು ಏನಿದಾರಲ್ಲ, ಯಾರು ವೀರೇಂದ್ರ ಜೈನ, ಹರ್ಷೇಂದ್ರ ಜೈನ, ನಿಶ್ಚಲ್ ಜೈನ, ಓಟು ಪಟ್ಟಿ, ಮೊನ್ನೆ ಅವರೇ ಬಂದು ಹೊಡೆದಾಡಿದ್ದು, ಕಲ್ಲೆಸಿದ್ದವರೇ. ಇರುವೆಯನ್ನು ಕಲ್ಲದವರು ಕಲ್ಲೆಸಿತಾ ಇದಾರಲ್ರಿ, ಇರುವೆಯನ್ನು ಕೊಲ್ಲದವರು ಕಲ್ಲೆಸಿತಾ ಇದ್ದಾರೆ. ಬಂದಿಷ್ಟು ದೊಡ್ಡ ದೊಡ್ಡ ಕಲ್ಲೆಸಿತಾ ಇದ್ದಾರೆ. ಇರುವೆಯನ್ನು ಕೊಲ್ಲದವರ ಆಸ್ಥಾನದಲ್ಲಿ ಏನಾಗಿದೆ, 100 ಹೆಣಗಳ ಬಿದ್ದಿದೆ. ಸೌಜನ್ಯಾಳ ಹೆಣ ಬಿದ್ದಿದೆ, ಪದ್ಮಲತಾ ವೇದವಲ್ಲಿ ಡಾನೆ ಮಾವತನ್ ಹೆಣಗಳು ಬಿದ್ದಿದ್ದೇವೆ ಇರುವೆಯನ್ನು ಕೊಲ್ಲದವರ ಜಾಗದಲ್ಲಿ. ಹಿಂಗಾಗಿ ನಾನು ಎಲ್ಲಾ ಜೈನ ಸಹೋದರರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಇವ್ರಿಗೆ ಯಾವುದೇ ಧರ್ಮ ಇಲ್ಲ. ಅಲ್ಲಿ ಅನ್ನಛತ್ರದಲ್ಲಿ ಹೇಳ್ತಾರೆ ಹಿಂದೂ ಧರ್ಮ ವಿರೋಧಿ ಅಂತೇಳಿ, ಕೋರ್ಟಿನಲ್ಲಿ ಬರೀತಾರೆ ಇದು ಹಿಂದೂ ಧರ್ಮಕ್ಕೆ ಸಂಪರ್ಕನೇ ಇಲ್ಲ, ಇದು ಹಿಂದೂ ಧರ್ಮದ ದೇವಸ್ಥಾನನೇ ಅಲ್ಲ, ಇದು ಜೈನರ ಇನ್ಸ್ಟಿಟ್ಯೂಟ್ ಅಂತ ಬರೀತಾರೆ ಕೋರ್ಟಲ್ಲಿ. ಎಷ್ಟು ಆದಾಯ ಅಂತ ಹೇಳಿ ಧಾರ್ಮಿಕ ದತ್ತಿ ಇಲಾಖೆ ಕೇಳಿದ್ರೆ ನಾವ್ಯಾಕೆ ಹಿಂದೂ ಧರ್ಮಕ್ಕೆ ಕೊಡಬೇಕು ಇದನ್ನ, ಇದು ಜೈನರದು ಅಂತ ಅವಾಗ ಹೇಳ್ತಾರೆ. ಈಗ ಸಿಕ್ಕಾಕೊಂಡಿದಾರಲ್ಲ, ಎಲ್ಲಾ ಕಡೆ ಸಿಕ್ಕಾಕೊಂಡಿದಾರಲ್ಲ, ಈಗ ಹೇಳ್ತಾರೆ ಹಿಂದೂ ಧರ್ಮಕ್ಕೆ ಇದು ಅಪಮಾನ ಅಂತ. ಹುಚ್ಚರ ಸಂತೆ ಹುಚ್ಚು ಹಿಡಿದು ಬಿಟ್ಟಿದೆ ಅವ್ರಿಗೆ. ದಯವಿಟ್ಟು ನೋಡಿ, ಇಲ್ಲಿ ಯಾರು ಕೂಡ ಧರ್ಮವನ್ನ ನಡುವೆ ತರಬೇಡಿ. ಆಗಿದೆಯಲ್ಲ, ಅವನು ಹೇಳಿದಾನಲ್ಲ ಆಲ್ರೆಡಿ 2-3 ಜಾಗದಲ್ಲಿ 3, ಆಮೇಲೆ ಇನ್ನೂ ಕೆಲವೊಂದಿಷ್ಟು ಜನ ಹೇಳ್ತಾರೆ ಬರೀ 2 ಅಂತೆ. ನೋಡಿದ್ರೇನ್ರಿ ನೀವು? ಯಾರಾದ್ರೂ SIT ದವರು ಬಂದು ಹೇಳಿದ್ರ? ನಿನ್ನೆ ಸಿಗಲಿಲ್ಲಂತೆ, ಅಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ ಏನಾದ್ರೂ ಗೊತ್ತಾ? SIT ಅವ್ರು ಹೇಳಿದ್ರ? ಅಧಿಕೃತವಾಗಿ SIT ಅವರೇ ರಾಜ್ಯ ಸರ್ಕಾರಕ್ಕೆ ವರದಿ ಕೊಡ್ತಾರೆ, ಹೇಳಿ ಅವಾಗ ನಾವು ಮಾತಾಡ್ತೀವಿ. ಅನೇಕ ಡೆವಲಪ್ಮೆಂಟ್ ಆಗಿದೆ, ಯಾವ ರೀತಿಯಲ್ಲಿ ಕೊಲೆಗಳು ನಡೀತಾ ಇದ್ದು ಅನ್ನುವಂತ ಎಲ್ಲಾ ಮಾಹಿತಿಗಳು ಸಿಗ್ತಾ ಇದೆ ಅನ್ನುವಂತ ಖಚಿತವಾಗಿ ನಮ್ಗೆ ಗೊತ್ತಾಗ್ತಾ ಇದೆ. ಸುಖ ಸುಮ್ಮನೆ ಟಿವಿಯಲ್ಲಿ ಬಂತು. ಈಗ ನೋಡಿ, 10-15 ಅಡಿ ಮಣ್ಣು ಹಾಕಿದ್ದಾರೆ, 4 ಅಡಿ ತೆಗಿತಾರೆ, ಇಲ್ವಂತೆ. ಒಂದಿಷ್ಟು ಟಿವಿ ಚಾನಲ್ ಅಲ್ಲಿ ಹೊಡ್ಕೊಳಕ್ ಆಗ್ತದೆ. ಅಸಲಿಯತ್ ಏನು ಹೆಂಗೆ ಯಾರಿಗೂ ಗೊತ್ತಿಲ್ಲ. ನಮಗೇನು, ಸರಿಯಾಗಿ ತನಿಖೆ ಆಗಬೇಕು, ಪಾರದರ್ಶಕತೆ. ಈಗಲೇ ಹೇಳಬೇಕು ಅಂತೇನಿಲ್ಲ. SIT ಅಧಿಕಾರಿಗಳ ಮೇಲೆ ವಿಶ್ವಾಸ ಇದೆ. ಇನ್ನು ಕೆಲವು ಅವನು ಹೇಳ್ತಾನೆ ಇದರಲ್ಲಿ ಧರ್ಮಸ್ಥಳ ಅಲ್ಲಿ ಅನ್ನಛತ್ರದಲ್ಲಿ ಅನ್ಕೊಂಡು NIA ತನಿಖೆ ಆಗ್ರಿ. ಅರೆ ಇದೇ ಮುಗುದಿಲ್ಲ. ನೀವು ಯಾವ ತನಿಖೆ ಆದ್ರೂ ಮಾಡ್ಕೊಳ್ಳಿ, NIA ಬೇಡ. ಟ್ರಂಪಿಗೂ ಬರೀರಿ ಅಂತ ಹೇಳಿದ್ನಲ್ಲ, ಟ್ರಂಪಿಗೂ ಬರೀರಿ ಲೆಟರ್ ಒಂದು. FBI ತನಿಖೆ ಮಾಡಿಸ್ರಿ, ಇದನ್ನ ನಾಚಿಕೆ ಆಗ್ಬೇಕು ಅಂತ ಹೇಳೋರಿಗೆ. ತನಿಖೆ ಮಾಡ್ತಾ ಇದ್ದಾರೆ, ಅದಕ್ಕೆ ಅವಕಾಶ ಕೊಟ್ಟು ಗಲಾಟೆ ಮಾಡೋದು, ಕಲ್ಲು ಹೊಡ್ಸೋದು, ಯೂಟ್ಯೂಬರ್ ಮೇಲೆ ಕಲ್ಲು ಹೊಡ್ಸೋದು, ಕೆಟ್ಟದಾಗ ಬೈಯೋದು, ಹೊಲಸು ಬೈಯೋದು ಮಾಡಿಲ್ಲ ಅಂದ್ರೆ ಇಷ್ಟೊಂದು ಯಾಕೆ ಲಗಾಟ ಹೊಡಿತಾ ಇದ್ದೀರಿ, ಸರ್ಕಸ್ ಮಾಡ್ತಾ ಇದ್ದೀರಿ? ನಕಲಿ ದೇವಮಾನವರೇ, ಉತ್ತರ ಕೊಡಿ ಇದಕ್ಕೆ. ಇಷ್ಟು ದಿನ ಆಯ್ತು ಈ ನಕಲಿ ದೇವಮಾನವನ ಹತ್ರ ಯಾವ್ದಾದ್ರು ಈ ಟಿವಿ ಚಾನಲ್ ಅವ್ರು ಹೋಗಿ ಮೈಕ್ ಹಿಡಿದ್ರ ಬರೀ ನಮಗೆ ಕೇಳ್ತಿರಲ್ಲ ನೀವು. ಧರ್ಮಸ್ಥಳದ ಧರ್ಮಾಧಿಕಾರಿ ನಾನ, ಸಂತೋಷ್ ರಾವ್ನ, ಯಾರು ಮಹೇಶ್ ಶೆಟ್ಟಿ ತಿಮ್ರೋಡಿನ ಹೋರಾಟಗಾರ? ಒಂದು ದಿನಾನು ಬರಾಕ್ತಾ ಇರಲ್ಲರಿ ಟಿವಿ ಚಾನಲ್ ನಲ್ಲಿ. ಒಂದು ಪ್ರಕಟಣೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ, ಹೇಳಿ ಹೋಗ್ಲತ್ತಾಗ. ಬರೀ ಯಾಕೆ ಡ್ರಾ ಮಾಡ್ತಾ ಇದ್ರಿ ಇದನ್ನ? ಅದಕ್ಕೆ ನಾನು ಎಲ್ರಿಗೂ ವಿನಂತಿ ಮಾಡ್ಕೊಳ್ಳೋದು, ಈ ಒಂದು ಇದರಲ್ಲಿ ಬೀಳ್ಬೇಡಿ. ಇದೊಂದು ಜಾಲ ಸೃಷ್ಟಿ ಮಾಡ್ತಾರೆ, ಧಾರ್ಮಿಕ ಜಾಲ. ಅವ್ರಿಗೆ ಯಾವಾಗ ಬೇಕು ಅವಾಗ ಆ ಧರ್ಮದ ಬಾಲ ಹಿಡ್ತಾರೆ ಅವರು. ಜೈನ್ ಅಂದ್ರೆ ಜೈನು, ಹಿಂದೂಗಳಂದ್ರೆ ಹಿಂದೂಗಳು.
ಅವ್ರಿಗೆ ಯಾವ ಧರ್ಮನೂ ಇಲ್ಲ. ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಇವರಿಗೆ ದಯವಿಟ್ಟು ಇವರಿಗೆ ಯಾವ ಧರ್ಮ ಇಲ್ಲ, ಏನಿಲ್ಲ. ಅದೇ ಹೇಳ್ತಾರೆ, ಒಂದು ಕೈಯಲ್ಲಿ ಎಡಗೈಯಲ್ಲಿ ಧರ್ಮ ಮಾಡ್ತೇನೆ, ಬಲಗೈಯಲ್ಲಿ ಬಿಸ್ನೆಸ್ ಮಾಡ್ತೇನೆ. ಇದು ನಕಲಿ ದೇವಮಾನವನ ಒಂದು ಪ್ರಿನ್ಸಿಪಲ್. ಧರ್ಮ ತೋರಿಸೋದು, ಬಿಸ್ನೆಸ್ ಮಾಡೋದು ಅಷ್ಟೇ. ಬಿಸ್ನೆಸ್ ಜೊತೆ ಅವ್ರು ಮಾಡಿರುವಂಥ ಅತ್ಯಾಚಾರ, ಕೊಲೆ ಮುಚ್ಚ ದೇವಸ್ಥಾನವನ್ನು ಮುಂದೆ ತಂದಿಡ್ತಾ ಇದ್ದಾರೆ. ನಾವು ಜಾಸ್ತಿ ಏನು ಇದ್ರ ಬಗ್ಗೆ ಹೇಳಕ್ ಹೋಗೋದಿಲ್ಲ, ವಿಶ್ಲೇಷಣೆ ಮಾಡಕ್ ಹೋಗೋದಿಲ್ಲ. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೋತಾರೆ. ಅದಕ್ಕೆ ದಯವಿಟ್ಟು ನಾನು ಹೇಳೋದು, ರಾಜ್ಯ ಸರ್ಕಾರ SITಗೆ ಇನ್ನೂ ಪರಮಾಧಿಕಾರವನ್ನ ಕೊಡಬೇಕಾಗತ್ತೆ. ಬರೀ ನೋಡಪ್ಪ ಅಲ್ಲಿಷ್ಟೇ ಹೋಗಿರಿ ತೆಗಿರಿ, 10 ಅಡಿ 15 ಅಡಿ ಮಣ್ಣು ಹಾಕಿದ್ದಾರೆ ಮಾಸ್ ಬರಿಯಲ್ ಸೈಟಲ್ಲಿ, 4 ಅಡಿ ತೆಗಿರಿ ಇಲ್ಲ ಅಂತ ಹೇಳಿದ್ರೆ ಹಂಗೆ ಆಗಬಾರ್ದು. ಪರಮೋಚ್ಚಾಧಿಕಾರವನ್ನು ಕೊಡಬೇಕು. ಸತ್ಯಾಸತ್ಯದ ಮೊದಲು ಹೊರಗಡೆ ತೆಗಿಲಿ, ಹೊರಗಡೆ ಬಂದ ಮೇಲೆ ಗೊತ್ತಾಗುತ್ತೆ. ಅಲ್ಲಿವರೆಗೆ ಇವರು ಏನೇನೇನೋ ಸರ್ಕಸ್ ಮಾಡಿ, ಒಂದಿಷ್ಟು ನ್ಯಾರೇಷನ್ಸ್ ಕ್ರಿಯೇಟ್ ಮಾಡಿ, ಇವತ್ತು ಕುಕ್ಕರ್ ಏನೋ ಮಂಗಳೂರು ಕುಕ್ಕರ್ ಬ್ಲಾಸ್ಟ್, ನಾಳೆ ವಾಷಿಂಗ್ ಮಷಿನ್ ತರ್ತಾರೆ, ನಾಡಿದ್ದು ಫ್ರಿಡ್ಜ್ ತರ್ತಾರೆ, ಇನ್ನೇನೇನೋ ದಿನ ಒಂದು ಸಿನಿಮಾ ಬರಿತಾ ಇರ್ತಾರೆ ಇವರು. ಹಿಂದೂ ಧರ್ಮ ವಿರೋಧಿ ಅಂತೆ, ಇವತ್ತು ಜೈನ ಧರ್ಮ ವಿರೋಧಿ ಅಂತೆ. ದಯವಿಟ್ಟು ಅದಕ್ಕೆ ಆಸ್ಪದ ಕೊಡದೇ ತನಿಖೆ ನೇರವಾಗಿ ಸ್ಪಷ್ಟವಾಗಿ ಯಾವುದೇ ಈ ಪೂರ್ವಾಗ್ರಹ ಇಲ್ಲದೆ ನಡೆಯೋದಕ್ಕೆ ಮತ್ತು ಇನ್ಡೆಪ್ತ್ ಆಗಿ ನಡೆಯೋದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇವತ್ತಿನ ಈ ಲೈವನ್ನು ಮುಗಿಸ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಸೌಜನ್ಯ. ಒನ್ಸ್ ಅಗೇನ್ ಎಲ್ರಿಗೂ ಕೂಡ ರಾಖಿ ಹಬ್ಬದ ನೂಲು ಹುಣ್ಣಿಮೆಯ ಶುಭಾಶಯಗಳು. ನಮಸ್ತೆ.